Hi, hello. Welcome back to our Heading to English YouTube ಚಾನಲ್. ಯಾರು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಿ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಈ ನಮ್ಮ ಚಾನಲ್ ನ ಯಾರು ಕನ್ನಡದ ಮುಖಾಂತರ ಇಂಗ್ಲಿಷ್ ಅನ್ನ ಕಲಿಬೇಕು ಅಂತ ಅನ್ಕೊಂಡಿದಾರಲ್ಲ ಅವರಿಗೆ ವಾಟ್ಸ್ಆಪ್ ಥ್ರೂ ಟೆಲಿಗ್ರಾಮ್ ಎಲ್ಲರ ಮೂಲಕ ನಮ್ಮ ಚಾನಲ್ ಲಿಂಕ್ ಅನ್ನ ಕಳಿಸಿ ಅವ್ರಿಗೂ ಕೂಡ ನಾವು ಈ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಸ್ತೀವಿ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೂಡ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಟಿಫಿಕೇಶನ್ ಅನ್ನ ಯಾವಾಗಲೂ ಆನ್ ಮಾಡಿ ಇಟ್ಕೊಳ್ಳಿ. ನಾನು ಇನ್ನೇನಾದ್ರೂ ಒಂದು 5 ಮಾರ್ಕ್ಸ್ ತಗೊಂಡಿದ್ದಿದ್ರೆ ಎಕ್ಸಾಮ್ ಅಲ್ಲಿ ಪಾಸ್ ಆಗಿರ್ತಿದ್ದೆ. ನಾನು ಇಂಟರ್ವ್ಯೂ ಅಲ್ಲಿ ಚೆನ್ನಾಗಿ ಮಾಡಿದ್ರೆ ಇವತ್ತು IAS ನಲ್ಲಿ ಸೆಲೆಕ್ಟ್ ಆಗಿರ್ತಿದ್ದೆ. ಅವನು ಬೇಗ ಬಂದಿದ್ದಿದ್ರೆ ಅವನು ಕೂಡ ಜಾಬ್ಗೆ ಸೆಲೆಕ್ಟ್ ಆಗಿರ್ತಿದ್ದ. ನಾವು ಈ ರೀತಿ ಒಂದು ವಾಕ್ಯಗಳನ್ನ ಎಷ್ಟೋ ಸಂದರ್ಭದಲ್ಲಿ ಬಳಸ್ತಾನೆ ಇರ್ತೇವೆ. ಸೊ ವಿ ಯೂಸ್ ಸಚ್ ಕೈಂಡ್ ಆಫ್ ಸೆಂಟೆನ್ಸಸ್ ಆಫನ್ ಇನ್ ಎವ್ರಿ ಡೇ ಆಫ್ ಅವರ್ ಲೈಫ್. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಲರ್ನ್ such kind of sentences in order to improve our English language and as well as spoken English. These kind of sentences are called third conditional sentences. ಈ ರೀತಿಯಾಗಿರ್ತಕ್ಕಂಥ ವಾಕ್ಯನ ಥರ್ಡ್ ಕಂಡೀಷನಲ್ ಸೆಂಟೆನ್ಸ್ ಗಳಲ್ಲಿ ಹೇಗಿರ್ತೇವೆ, ಒಂದು ಆಗಿದ್ದಿದ್ರೆ ಇನ್ನೊಂದು ಆಗಿರ್ತಿತ್ತು, ಒಂದು ಆಗಿರ್ತಿರ್ಲಿಲ್ಲ ಅಂದ್ರೆ ಇನ್ನೊಂದು ಅದು ಕೂಡ ಆಗಿರ್ತಿರ್ಲಿಲ್ಲ, ಇದನ್ನ ಮಾಡಿದ್ರೆ ಇದು ಆಗ್ತಿತ್ತು ಅಂತ ಅರ್ಥ. ಇಲ್ಲಿ ನಾವು ಮೊದಲನೇದಾಗಿ ಒಂದರಲ್ಲಿ ರೀಸನ್ ಹೇಳ್ತೀವಿ, ಅದಕ್ಕೆ ಕಾರಣಗಳನ್ನು ಕೂಡ ಹೇಳ್ತೇವೆ. ಓಕೆ, ನೋಡ್ತಾ ಹೋಗೋಣ ಬರ್ಬಾರ್ದು ಅಂತಂದ್ರೆ ಅರ್ಥ ಆಗುತ್ತೆ ನಿಮ್ಗೆ. ಅಂತಂದ್ರೆ ಆ ವಾಕ್ಯಗಳನ್ನು ಬಿಡಿಸಿ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ನಾನು ಬರ್ದಿದ್ದೀನಿ, ಕೆಲವು ಸ್ವಲ್ಪ ಅಕ್ಷರ ಕಾಣಬಹುದು. ನಾನು ಇಂಟರ್ವ್ಯೂ ಚೆನ್ನಾಗಿ ಮಾಡಿದ್ರೆ IAS ಗೆ ಸೆಲೆಕ್ಟ್ ಆಗಿರ್ತಿದ್ದೆ. ನಾನು ಇನ್ನೂ 5 ಮಾರ್ಕ್ಸ್ ಜಾಸ್ತಿ ತಗೊಂಡಿದ್ದಿದ್ರೆ ಎಕ್ಸಾಮ್ ನಲ್ಲಿ ಪಾಸ್ ಆಗಿರ್ತಿದ್ದೆ. ಒಂದ್ ವೇಳೆ ಬೇಗ ಬಂದಿದ್ದಿದ್ರೆ ನಾನು ಕೆಲಸಕ್ಕೆ ಆಯ್ಕೆ ಆಗಿರ್ತಿದ್ದೆ. ರೋಹಿತ್ ಶರ್ಮಾ ಕೊನೆವರೆಗೂ ಆಡಿದ್ದರೆ ಭಾರತ ವಿನ್ ಆಗಿರ್ತಿತ್ತು. ಅವನು ಗಾಡಿಯನ್ನು ನಿಧಾನವಾಗಿ ಓಡಿಸಿದ್ರೆ ಆಕ್ಸಿಡೆಂಟ್ ಆಗ್ತಿರ್ಲಿಲ್ಲ. ಈ ರೀತಿಯವಾಗಿರ್ತಕ್ಕಂಥ ವಾಕ್ಯ ಹೇಗೆ ಕಲಿಯೋದು? ಅದಕ್ಕೊಂದು ನಾವು ಏನ್ ಮಾಡ್ತೀವಿ, ಒಂದು ಫ್ರೇಸ್ ಇದೆ, ಒಂದು ಸ್ಟ್ರಕ್ಚರ್ ಇದೆ, ವುಡ್ ಹ್ಯಾವ್ ಪ್ಲಸ್ V3 ವರ್ಬ್. ಈಗ ಒಂದೊಂದೇ ನೋಡ್ತಾ ಹೋದಾಗ ಅನ್ನು ನೋಡೋದು. ಒಂದು ವೇಳೆ ಅಂತ ನಾವು ಬಳಸ್ತೇವೆ ಯಾವಾಗಲೂ. ಒಂದು ವೇಳೆ, ಇಫ್, ಆ ರೀತಿಯಾಗಿರ್ತಕ್ಕಂಥ ಸ್ಟ್ರಕ್ಚರ್ ಇದು. ನೋಡಿ, ನಾನು ಬರಿತಾ ಹೋಗ್ತೇನೆ, ನೀವು ನೋಡಿ. ನಾನು ಇಂಟರ್ವ್ಯೂ ಅನ್ನ ಚೆನ್ನಾಗಿ ಮಾಡಿದ್ದಿದ್ರೆ ಇಲ್ಲಿ ಆ ಪರಿಣಾಮಕ್ಕೆ ಕಾರಣ ಹೇಳ್ತಾರೆ, ಆದರೆ ಅದರ ಪರಿಣಾಮ ಏನಾಗಿರ್ತಿತ್ತು, ಸೆಲೆಕ್ಟ್ ಆಗಿರ್ತಿದ್ದೆ ಅಂತ ಹೇಳ್ತೇವೆ ನಾವು. ಮೊದಲು ಈ ವಾಕ್ಯವನ್ನು ತಗೊಳ್ಳೋಣ. ಬಿಗಿನಿಂಗ್ ಅಲ್ಲಿ ಇಫ್ ಅನ್ನ ನಾವು ಬಿಗಿನಿಂಗ್ ಅಲ್ಲಿ ಕೂಡ ಬಳಸಬಹುದು, ನಾವು ಮಿಡ್ಲ್ ವಾಕ್ಯಗಳಲ್ಲಿ ಕೂಡ ನಾವು ಬಳಸಬಹುದು. ನೋಡಿ, ಇಫ್ ನಾನು ಅಂದ್ರೆ ಐ, ಇಫ್ ಐ ಹ್ಯಾಡ್ ಮೇಡ್, ನಾನು ಬರೆದಿದೆ ಮೇಕ್ ಇದರ V3 ಫಾರ್ಮ್. ಇಫ್ ಐ ಹ್ಯಾಡ್ ಮೇಡ್, ಚೆನ್ನಾಗಿ ಅನ್ನೋದಕ್ಕೆ ಇಫ್ ಐ ಹ್ಯಾಡ್ ಮೇಡ್ ವೆಲ್, ಇದರಲ್ಲಿ ಇಂಟರ್ವ್ಯೂ. ಇಫ್ ಐ ಹ್ಯಾಡ್ ಮೇಡ್ ವೆಲ್ ಇನ್ ಇಂಟರ್ವ್ಯೂ, ಈಗ ಒಂದು ವಾಕ್ಯದ ನಮ್ಗೆ ಏನಾಯ್ತು ಗೊತ್ತಾಯ್ತು ಹೇಗೆ ಬರೆಯೋದು. ಇದರ ನೆಕ್ಸ್ಟ್ ಬರ್ತಕ್ಕಂಥದ್ದು ಒಂದು ಸ್ಟ್ರಕ್ಚರ್ ಇದೆ, ಅದನ್ನು ಬಹಳ ಕೇರ್ಫುಲ್ ಆಗಿ ನಾವು ಬಳಸಬೇಕು. ಇವಾಗ ನಾವು ಪಾಸ್ಟ್ ರಿಪೆಂಟೆನ್ಸ್ ಬಗ್ಗೆ ನಾವು ಹೇಳ್ತಿರ್ತೀವಿ. ನಾವು ಪಶ್ಚಾತ್ತಾಪ ಪಡ್ತಾ ಇರ್ತೀವಲ್ಲ, ಈ ಹಿಂದೆ ಅದನ್ನು ಮಾಡಿದಿದ್ರೆ ಅವಾಗ ಆಗಿರ್ತಿತ್ತು. ಈ ರೀತಿ ವಾಕ್ಯಗಳು ನೋಡಿ. ಇಫ್ ಐ ಹ್ಯಾಡ್ ಮೇಡ್ ವೆಲ್ ಇನ್ ಇಂಟರ್ವ್ಯೂ, ಐ ವುಡ್ ಹ್ಯಾವ್ selected in IAS. ನೋಡಿ, ಇಫ್ ಐ ಹ್ಯಾಡ್ ಮೇಡ್ ವೆಲ್ ಇನ್ ಇಂಟರ್ವ್ಯೂ, ಒಂದ್ ವೇಳೆ ನಾನು ಇಂಟರ್ವ್ಯೂ ಅಲ್ಲಿ ಚೆನ್ನಾಗಿ ಮಾಡಿದ್ದಿದ್ರೆ ಐ ವುಡ್ ಹ್ಯಾವ್ ಸೆಲೆಕ್ಟೆಡ್ ಇನ್ IAS, ನಾನು IAS ಅಲ್ಲಿ ಸೆಲೆಕ್ಟ್ ಆಗಿರ್ತಿದ್ದೆ. ನಾನು ಇಂಟರ್ವ್ಯೂ ಅನ್ನ ಚೆನ್ನಾಗಿ ಮಾಡಿಲ್ಲ,
ಅದಕ್ಕೆ ನಾನು ಸೆಲೆಕ್ಟ್ ಆಗಿಲ್ಲ ಅಂತ ಅರ್ಥ. ಇದು ಆಗಿದ್ದರೆ ಇದು ಆಗಿರ್ತಿತ್ತು, ಇದು ಆಗಿಲ್ಲ ಅಂದ್ರೆ ಇದು ಆಗಿಲ್ಲ ಅಂತ ಅರ್ಥ. ಓಕೆನಾ? ಈ ರೀತಿ ನೋಡಿ, ಇದು ಹ್ಯಾಡ್ ನಂತರ ಬರ್ತಕ್ಕಂಥದ್ದು V3 ಫಾರ್ಮ್, ಇಲ್ಲಿ ವುಡ್ ಹ್ಯಾವ್ ನಂತರ ಬರ್ತಕ್ಕಂಥದ್ದು ಕೂಡ ಇಲ್ಲಿ V3 ಫಾರ್ಮ್. ಈ ಸ್ಟ್ರಕ್ಚರ್ ಬಹಳಷ್ಟು ಕೇರ್ಫುಲ್ ಆಗಿ ನೀವು ಬಳಸ್ತೀವಿ. ಎಸ್, ಅರ್ಥ ಆಯ್ತು ಅಂತ ಅನ್ಕೊಂಡು ನೆಕ್ಸ್ಟ್ ನೋಡಿ, ನಾನು ಇನ್ನೂ 5 ಮಾರ್ಕ್ಸ್ ಜಾಸ್ತಿ ತಗೊಂಡಿದ್ದಿದ್ರೆ ಎಕ್ಸಾಮ್ ನಲ್ಲಿ ಪಾಸ್ ಆಗಿರ್ತಿದ್ದೆ. ನೋಡಿ ಹೇಳ್ತೆ, if I had got 5 more marks, if I had got 5 more marks, 5 marks ಜಾಸ್ತಿ, more ಅಂದ್ರೆ ಜಾಸ್ತಿ. If I had got 5 more marks, I would have passed in exam. ಒಂದ್ ವೇಳೆ ನಾನು 5 ಮಾರ್ಕ್ಸ್ ಜಾಸ್ತಿ ತಗೊಂಡಿದ್ದಿದ್ರೆ ನಾನು ಎಕ್ಸಾಮ್ ಅಲ್ಲಿ ಪಾಸ್ ಆಗಿರ್ತಿದ್ದೆ. ಇಟ್ ಮೀನ್ಸ್ ದಟ್ ದ ಪರ್ಸನ್ ಹ್ಯಾಡಂಟ್ ಗಾಟ್ 5 more marks. ಅವನು 5ಕ್ಕಿಂತ ಹೆಚ್ಚು ಮಾರ್ಕ್ಸ್ ಜಾಸ್ತಿ ತಗೊಂಡಿದ್ದಿದ್ರೆ ಪಾಸ್ ಆಗಿರ್ತಿದ್ದ. ಅದೇ ತಗೊಂಡಿಲ್ಲ, ಅದಕ್ಕೆ ಕೂಡ ಏನಾಗಿಲ್ಲ, ಅದರ ರಿಸಲ್ಟ್ ಏನಾಯ್ತಿಲ್ಲ, ಫೇಲ್ಡ್ ಅಂತ ಅರ್ಥ. ಅವನು ಪಾಸ್ ಆಗಿರ್ಲಿಲ್ಲ, ಆಗಿಲ್ಲ ಅಂತ ಅರ್ಥ ಆಗುತ್ತೆ. ಐ ಹೋಪ್ ಯು ಗಾಟ್ ಕ್ಲಿಯರ್ ಅಬೌಟ್ ದ ಸ್ಟ್ರಕ್ಚರ್. ಎಸ್, ಶಾಲೆ ಬಿಗಿನ್ ಫಾರ್ ದ ಥರ್ಡ್ ಒನ್. ನೋಡಿ, ಒಂದ್ ವೇಳೆ ಬೇಗ ಬಂದಿದ್ದಿದ್ರೆ ನಾನು ಕೆಲಸಕ್ಕೆ ಆಯ್ಕೆ ಆಗಿರ್ತಿದ್ದೆ. ಇದನ್ನು ನೋಡಿ, I would have selected for job. I would have selected for job. ಮತ್ತೆ if ಅನ್ನೋದು ಬರ್ಲಿಲ್ಲಲ್ವಾ, ಅದನ್ನ ಸೆಕೆಂಡ್ ಅಲ್ಲೂ ಕೂಡ ನಾವು ಬಳಸಬಹುದು. ಇದನ್ನೇ ಮೊದಲೇ ತಗೊಂಡಿದ್ದೆ ನಾನು. ಹೀಗೂ ಕೂಡ ಬರೀಬಹುದು ನಾವು, ಹೀಗೂ ಕೂಡ ಹೇಳ್ಬೋದು ನಾವು. ಇಟ್ ಮೀನ್ಸ್ I would have selected for job if I had come earlier. If I had come earlier, I would have selected for the job. ಹೀಗೆ ಹೇಳಿದ್ರು ಸರಿ. I would have selected for job if I had come earlier. ಒಂದ್ ವೇಳೆ ನಾನು ಬೇಗ ಬಂದಿದ್ದಿದ್ರೆ ನಾನು ಕೆಲಸಕ್ಕೆ ಆಯ್ಕೆ ಆಗಿರ್ತಿದ್ದೆ ಅಂತ ಅರ್ಥ. ಇಟ್ ಮೀನ್ಸ್ ನಾನು ಬೇಗನೂ ಬಂದಿಲ್ಲ, ಕೆಲಸಕ್ಕೂ ಆಯ್ಕೆ ಆಗಿಲ್ಲ ಅಂದ್ರೆ ಪಶ್ಚಾತ್ತಾಪ ಪಡ್ತಿರ್ತೇವಲ್ಲ ನಾವು ಯಾವಾಗ್ಲೂ. ನಾನು ಇನ್ನೂ ಚೆನ್ನಾಗಿ ಓದಿದ್ದಿದ್ರೆ, ಇನ್ನೂ ಚೆನ್ನಾಗಿ ಪರ್ಸೆಂಟೇಜ್ ಅನ್ನ ಮಾಡಿದ್ದಿದ್ರೆ ನಾನು ಕೂಡ ಸೈನ್ಸ್ ಮಾಡಬಹುದಾಗಿರ್ತಿತ್ತು. ಎಲ್ಲ ಮಾಡಿಲ್ಲ, ಅದಕ್ಕೆ ಆಗಿಲ್ಲ ಅಂತ ಅರ್ಥ. ಸೊ ರೀಡ್ ಅಂಡ್ ಲರ್ನ್ ವೆರಿ ಕೇರ್ಫುಲ್. ನೆಕ್ಸ್ಟ್, ರೋಹಿತ್ ಶರ್ಮಾ ಕೊನೆವರೆಗೂ ಆಡಿದ್ದಿದ್ರೆ ಭಾರತ ವಿನ್ ಆಗಿರ್ತಿತ್ತು. ಎಷ್ಟೋ ಸರಿ ಹೇಳ್ತಿರ್ತೇವೆ ಮ್ಯಾಚ್ ಅಲ್ಲಿ, ವಿರಾಟ್ ಕೊಹ್ಲಿ ಅವರು ಇನ್ನೂ ಕೊನೆಯವರೆಗೂ ಆಡಿದ್ರು, ಇನ್ನೊಂದು 50 ರನ್ ಹೊಡೆದಿದ್ದರೆ ಇನ್ನೂ ಹೆಚ್ಚಿನ ಸ್ಕೋರ್ ಆಗಿರ್ತಿತ್ತು. ಅದೇ ರೀತಿ ನೋಡಿ, ಹೇಳಿ, ರೋಹಿತ್ ಶರ್ಮಾ ಕೊನೆಯವರೆಗೂ ಆಡಿದಿದ್ರೆ ಭಾರತ ವಿನ್ ಆಗ್ತಿತ್ತು. ಟ್ರೈ ಮಾಡಿ. ಇಫ್ Rohit Sharma if Rohit Sharma had played till end, if Rohit Sharma had played till end ಅಂದ್ರೆ ಕೊನೆವರೆಗೂ ಆಡಿದಿದ್ರೆ ಏನಾಗ್ತಿತ್ತು, India would have won. India would have won. Win, won, won. ಇದರ V3 ಫಾರ್ಮ್. ನೆಕ್ಸ್ಟ್ ನೋಡಿ,
ಅವನು ಗಾಡಿಯನ್ನ ನಿಧಾನವಾಗಿ ಓಡಿಸಿದ್ರೆ ಆಕ್ಸಿಡೆಂಟ್ ಆಗುತ್ತಿರಲಿಲ್ಲ. ಇಲ್ಲಿ ನೆಗೆಟಿವ್ ಅಲ್ಲಿ ಹೇಳ್ತಿದ್ದಾನೆ. ಇದನ್ನು ಹೇಗೆ ಹೇಳೋದು? ಅವನು ಇಫ್ he had driven slowly, if he had driven slowly, it wouldn't ಅಂತ ಬರುತ್ತೆ. it wouldn't have been an accident. It wouldn't have been an accident. ಆಗಿರ್ತಿರ್ಲಿಲ್ಲ. ಅವನು ಗಾಡಿಯನ್ನ ನಿಧಾನವಾಗಿ ಓಡಿಸಿದ್ರೆ ಆಕ್ಸಿಡೆಂಟ್ ಆಗ್ತಿರ್ಲಿಲ್ಲ. ಓಡಿಸಿಬಿಟ್ಟಿದ್ದಾನೆ, ಅದಕ್ಕೆ ಏನಾಗಿದೆ? ಆಕ್ಸಿಡೆಂಟ್ ಆಗಿದೆ. ಅದನ್ನು ನಾವು ಇಲ್ಲಿ ನೆಗೆಟಿವ್ ಅಲ್ಲಿ ಹೇಳ್ತಾ ಇದ್ದೀವಿ. ಸೊ ಈ ರೀತಿಯಾಗಿರ್ತಕ್ಕಂಥ ಸ್ಟ್ರಕ್ಚರು ನಾವು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸ್ಪೋಕನ್ ಇಂಗ್ಲಿಷ್. ಯಾಕಂದ್ರೆ ನಾವು ಹಲವಾರು ಸಂದರ್ಭಗಳಲ್ಲಿ ದಿನನಿತ್ಯವಾಗಿ ನಾವು ಕೂಡ ಬಳಸ್ತಾನೆ ಇರ್ತೀವಿ. ಅದಕ್ಕೋಸ್ಕರ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ವುಡ್ ಹ್ಯಾವ್ ಪ್ಲಸ್ V3 ವರ್ಬ್ ಅನ್ನೋ ಸ್ಟ್ರಕ್ಚರ್ ನಾವು ಕಲ್ತಿ. ಇದನ್ನ ನೀವೇನ್ ಮಾಡಿ ಸಪರೇಟ್ ಆಗಿ ಬರೆದಿಟ್ಕೊಂಡು ನೀವೇ ವಾಕ್ಯವನ್ನ ಮಾಡಿ, ಕೆಲವೊಂದಿಷ್ಟು ವಾಕ್ಯಗಳನ್ನ ಮಾಡಿ ಕನ್ನಡ ಮಾಡಿ, ಅದರ ಜೊತೆಗೆ ಈ ರೀತಿಯಾಗಿ ಇಂಗ್ಲಿಷ್ ಅಲ್ಲಿಯೂ ಕೂಡ ಏನ್ ಮಾಡಿ ಚೇಂಜ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಆ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಇವತ್ತಿನ ಒಂದು ಕ್ಲಾಸ್ ಇಷ್ಟ ಆಯ್ತು ಅನ್ಕೊಂಡಿದ್ದೀನಿ. ನಾಳೆ ಇದೇ ಒಂದು ತರ ಇನ್ನೊಂದು ಕಾನ್ಸೆಪ್ಟ್ ಜೊತೆಗೆ ನಿಮ್ಮ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.